ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಗೌರಿ ಗಣೇಶದ ಹಬ್ಬದ ವ್ಲಾಗ್. ಹಾಗೆ ಅದ್ರ ಪ್ರಿಪರೇಷನ್ ಮತ್ತು ಶಾಪಿಂಗ್ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಗಣೇಶನ ನಾವು ಫಸ್ಟ್ ಟೈಮ್ ಮನೇಲಿ ಕುಣಿಸ್ತಿರೋದು, ಆದ್ದರಿಂದ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಗಣೇಶನ ಫಸ್ಟ್ ಟೈಮ್ ಕೂರಿಸ್ತಿರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ. ಸೊ ಒಂದೊಂದೇ ನೆನೆಸ್ಕೊಂಡು ನಾನು ತಗೊಳ್ತಿದ್ದೆ, ಏನು ಬೇಕು ಏನು ಬೇಡ ಆ ಥರ. ಹೂವು, ಹಣ್ಣು, ತರಕಾರಿ ಮತ್ತು ಸ್ವೀಟ್ಸ್ ಮತ್ತು ಡೆಕೋರೇಷನ್ಗೆ ಏನೇನು ಲೈಟಿಂಗ್ಸ್, ಕ್ರಾಫ್ಟ್ಸ್ ವರ್ಕ್ಸ್ ಏನು ಬೇಕು ಅದೆಲ್ಲ ತಗೊಳ್ತಿದ್ದೆ. ಸೊ ಹೇಗೋ ಮ್ಯಾನೇಜ್ ಮಾಡಿಕೊಂಡೆ, ನನಗೆ ಎಷ್ಟು ಗೊತ್ತೋ ಅಷ್ಟು ಮಾಡೋಣ ಅಂತ. ಸೊ ಪೂಜಾ ಐಟಮ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಂಡು, ಹಾಗೆ ನನಗೆ ಲೈಟ್ ಡೆಕೋರೇಷನ್ನ ಇದೇ ಥರ ಮಾಡಬೇಕು ಅಂತ ಒಂದು ಸಿಂಪಲ್ ಐಡಿಯಾ ಇತ್ತು. ಸೊ ಅದಕ್ಕೆ ಯಾವ ಲೈಟಿಂಗ್ಸ್ ಮ್ಯಾಚ್ ಆಗುತ್ತೆ ಅಂತ ನೋಡಿಬಿಟ್ಟು ತೊಗೊಳ್ತಿದ್ದೆ. ಹಾಗೆ ದೇವ್ರ ಮುಂದೆ ಹೂವು, ಹಣ್ಣು ಮತ್ತು ಗೌರಮ್ಮಗೆ ಮುತ್ತೈದೆ ಐಟಮ್ಸ್ನೆಲ್ಲ ಇಡಬೇಕು ಅಂತ ನಾನು ಈ ಥರ ಪ್ಲೇಟ್ಸ್ನ ಹುಡುಕ್ತಿದ್ದೆ. ಈ ಥರ ಪ್ಲೇಟ್ಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನಂಗೆ ಅದೇ ಥರ ಸಿಕ್ತು, ತೊಗೊಂಡೆ. ಇಲ್ಲಿ ತುಂಬಾ ಡಿಸೈನ್ಸ್ ಇತ್ತು, ಬಟ್ ನಂಗೆ ಆ ರೌಂಡ್ ಶೇಪ್ಸಲ್ಲೇ ಇಡಬೇಕು ಅಂತ ಒಂದು ಐಡಿಯಾ ಇತ್ತು ಅಲ್ವಾ. ಸೊ ನಾನು ಆ ರೌಂಡ್ ಶೇಪ್ಸಲ್ಲೇ ಒಂದು 2-3 ತೊಗೊಂಡೆ. ಹಾಗೆ ಇಲ್ಲಿ ದೇವ್ರಿಗೆ ಪೂಜೆಗಿಡೋಣ ಅಂತ ಸ್ವೀಟ್ಸ್ನ ತೊಗೊಳ್ತಿದ್ದೆ. ಇಷ್ಟೆಲ್ಲ ಮುಗಿಸಿ ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ಸೊ ಅದಕ್ಕೂ ಮುಂಚೆ ಗಣೇಶನ ಸೆಲೆಕ್ಟ್ ಮಾಡಿಬಿಡೋಣ ಅಂತ, ಅದೇ ಮೇಯ್ನ್. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು, ಸೊ ಗಣೇಶನ ಸಿಂಪಲಾಗಿ ಚಿಕ್ಕದಾಗಿ ಕುಣ್ಸೋಣ ಫಸ್ಟ್ ಟೈಮ್ ಅಲ್ವಾ ಅಂತ ಚಿಕ್ಕ ಪುಟಾಣಿದು ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಮುದ್ದಾಗಿ ಚಿಕ್ಕ ಪುಟಾಣಿಗೆ ಗಣೇಶ ಗೌರಿ ಎಲ್ಲ ಇತ್ತು, ಎಲ್ಲನೂ ಚೆನ್ನಾಗಿತ್ತು. ಹಾಗೆ ನಾನು ಇಲ್ಲೊಂದೇ ಒಂದು ಗಣೇಶ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ನನಗೆ, ಚಿಕ್ಕದು. ಸೊ ಅದನ್ನು ತೊಗೊಂಡೆ. ನನಗೇನೋ ಅದು ತೊಗೋಬೇಕು ಅಂತ ಅನಿಸ್ತು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಗೌರಿ ಗಣೇಶ ಎಲ್ಲ ಎರಡನ್ನೂ ಸೆಲೆಕ್ಟ್ ಮಾಡಿ ಮನೆಗೆ ಬಂದು, ಅಷ್ಟರಲ್ಲಿ ನಮ್ಮಮ್ಮ ಗಣೇಶಗೋಸ್ಕರ ರವೆ ಉಂಡೆ ಮತ್ತು ಎಳ್ಳುಂಡೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಿದ್ರು. ಸೊ ನಾನು ನಾಳೆ ಗಣೇಶ ಕುಣಿಸ್ಬೇಕು ಅಂತ ಎಲ್ಲನೂ ಡೆಕೋರೇಷನ್ ನನಗೆ ಯಾವ ಥರ ಐಡಿಯಾ ಇದೆ ಆ ಥರ ಮಾಡಿಕೊಂಡೆ ನೈಟೇ. ಮಾರ್ನಿಂಗ್ ಎದ್ದು ಗೌರಿನ ನಾನು ಈ ಥರ ಬ್ಲೌಸ್ ಪೀಸಲ್ಲೇ ಸ್ಯಾರಿ ಥರ ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಗಣೇಶನ ಕುಣಿಸಿ, ಗೌರಿಗೆಲ್ಲ ಹೂವು, ಗಣೇಶಗೆಲ್ಲ ಹೂವು ಹಾಕಿ, ಗಣೇಶಗೆ ಏನೇನು ಇಂಪಾರ್ಟೆಂಟ್ ಜನವಾರ ಮತ್ತು ಹೆಕ್ಕುದು ಹೂವಿನ ಹಾರ ಎಲ್ಲನೂ ಇಟ್ಟು, ಗೌರಿಗೂ ಅಷ್ಟೇ ಮುತ್ತೈದೆಗೆ ಏನೇನು ಕೊಡ್ತಾರೆ ಅದೆಲ್ಲನೂ ಗೌರಿ ಮುಂದೆ ಇಟ್ಟು ಎಲ್ಲನೂ ನೀಟಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟು, ಪ್ರಸಾದ ಏನೇನು ಮಾಡಿದ್ವಿ ಅದೆಲ್ಲನೂ ಇಟ್ಟು ಪೂಜೆ ಮಾಡಿದ್ವಿ. ನಂಗೆ ತುಂಬ ಖುಷಿ ಆಯಿತು. ಸೊ ಒಂಥರ ತುಂಬ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ಕುಣಿಸಿದ್ರು ಇಷ್ಟು ಸಖತ್ತಾಗಿ ಬಂತು, ಇಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಅಲ್ವಾ. ಹಾಗೆ ನಂಗೆ ತುಂಬ ಖುಷಿ ಆಯಿತು. ಸೊ ಗಣೇಶನಿಗೋಸ್ಕರ ಏನೇನು ಪ್ರಸಾದ ಮಾಡಿದ್ವಿ ಅದೆಲ್ಲ ಮಾರ್ನಿಂಗ್ 3 ಎದ್ದು ಎಲ್ಲನೂ ರೆಡಿ ಮಾಡಿಕೊಂಡು, ಏನೂ ಮಿಸ್ ಮಾಡಬಾರ್ದು ಅಂತ ಒಂದೊಂದೇ ನೀಟಾಗಿ ಎಲ್ಲನೂ ಮಾಡಿ ಪೂಜೆ ಮಾಡಿದ್ವಿ ಅಲ್ವಾ. ನಂಗೆ ತುಂಬ ಖುಷಿ ಆಯಿತು, ಏನೂ ಮಿಸ್ ಮಾಡಿಲ್ಲ. ಸೊ ನಂಗೆ ನೆಕ್ಸ್ಟ್ ಟೈಮ್ಗೂ ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು, ಇನ್ನೂ ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದು ಅಂತ. ಈ ಥರ ಸಿಂಪಲಾಗಿ ಮಾಡಿದೆ ಅಂತ ನಂಗೆ ತುಂಬ ಖುಷಿ ಆಯಿತು. ಹಾಗೆ ಆ ಬ್ಯಾಕ್ಗ್ರೌಂಡಲ್ಲಿರೋ ಪಿಕಾಕ್ ಫೆದರ್ ಡೆಕೋರೇಷನ್ದು ನಾನು 1 ವೀಕ್ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದು ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟಿಂಗ್ಸ್ ಹಾಕಿದ್ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ನಂಗೆ ತುಂಬ ಖುಷಿ ಆಯಿತು. ನಾನು ನಮ್ಮಮ್ಮ ಸೇರ್ಕೊಂಡು ಇಷ್ಟು ಮುದ್ದಾಗಿ ಮಾಡಿದ್ದೀವಿ ನಮ್ಮ ಗಣೇಶ ಗೌರಿನ ಅಂತ. ನನ್ನದೇ ದೃಷ್ಟಿ ಆಗಿರುತ್ತೆ, ಯಾಕಂದರೆ ನಾನು ಅದನ್ನೇ ನೋಡ್ತಿದ್ದೆ. ಹಾಗೆ ಫೋಟೋಸ್ ವೀಡಿಯೋಸ್ನ ತಗೊಳ್ತಾನೇ ಇದ್ದೆ. ಎಷ್ಟು ದಿನ ಕುಣಿಸಿದ್ದೆ ಅಷ್ಟು ದಿನವೂ ನಾನು ಫೋಟೋಸ್ ವೀಡಿಯೋಸ್ ತೊಗೊಳ್ತಾನೇ ಇದ್ದೆ. ತುಂಬ ಖುಷಿ ಆಯಿತು, ಏಕೆಂದರೆ ನಾನು ಸಿಂಪಲಾಗಿ ಕುಣಿಸ್ಬೇಕು ಅಂದರೆ ತುಂಬ ಚೆನ್ನಾಗಿ ಬಂತು ಅಲ್ವಾ, ಅದಕ್ಕೇ. ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇದು ತುಂಬ ಲೇಟಾಗಿ ಬರುತ್ತೆ ಅಂದ್ಕೊಳ್ತೀನಿ ವ್ಲಾಗ್, ಬಟ್ ಪರವಾಗಿಲ್ಲ, ಚೆನ್ನಾಗಿರುತ್ತೆ ನೋಡೋಕ್ಕೆ ಅಲ್ವಾ. ಬ್ಯಾಕ್ಗ್ರೌಂಡ್ ಡಿಸೈನ್ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ. ಸೊ ಅದನ್ನು ನೋಡಿ, ತುಂಬ ಚೆನ್ನಾಗಿರುತ್ತೆ. ನನಗೇನು ಯಾವ ಥರ ಅನಿಸುತ್ತೋ ನಾನು ಆ ಥರ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.